ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಒಂದು ರಾಜಾರಾಮ್ ಕಾಲನಿಯಲ್ಲಿದ್ದೀವಿ. ಮಾಲ್ತೇಶ್ ಎಂಬತಕ್ಕಂಥ ಒಂದು ಶಿಕ್ಷಕರ ಮನೆಯಲ್ಲಿದ್ದೀವಿ. ಬೆಳಗಿನಿಂದ ಈ ಏನು ಇಲ್ಲಿಂದ ಏನು ಇವೆಲ್ಲ ಒಂದು ಪ್ರಕರಣ, ಒಂದು ವಿಚಿತ್ರ ಪ್ರಕರಣ ಅಂತ ಹೇಳ್ಬೋದು. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಏನು ನಾವು ಇನ್ನು ತೋರಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ಈ ಟೈಲ್ಸ್ಗಳನ್ನು. ಬೆಳಗ್ಗಿಂದಲೂ ಕೂಡ ಏನಂದರೆ ಅನಿರೀಕ್ಷಿತವಾಗಿ ಇದು ಬಿಸಿಯಾಗಿರ್ತಕ್ಕಂಥ ನೋಡ್ತಾ ಇರ್ಬೋದು ನೀವು. ಅದು ಒರೆಸಿದ ತಕ್ಷಣ ಸಂಪೂರ್ಣವಾಗಿ ನೀರು ಅಲ್ಲಿ ಆವಿಯಾಗಿ ಹೋಗ್ತಾ ಇರ್ತಕ್ಕಂಥದ್ದು ಇದೊಂದು ವಿಚಿತ್ರಣ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿನ ಜನ ಎಲ್ಲ ಇದನ್ನು ಪರಿಶೀಲನೆ ಮಾಡಿದಂಥ ಶಿಕ್ಷಕರಾದ ಮಾಲ್ತೇಶ್ ಅವರಾಗಿರ್ಬೋದು ಮತ್ತು ಅವರ ಸ್ನೇಹಿತರಿಗೆಲ್ಲ ಮಾಹಿತಿ ನೀಡಿದ ಪ್ರಕಾರ ಮತ್ತು ಭೂಗರ್ಭ ಶಾಸ್ತ್ರಜ್ಞರು ಕೂಡ ಬಂದು ಇಲ್ಲಿ ವಿಸಿಟನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಈ ರೀತಿಯಾಗಿ ಸುಮಾರು 20 ವರ್ಷಗಳ ಹಿಂದೆ ಈ ಮನೆಯನ್ನು ಕಟ್ಟಿಸಿರ್ತಕ್ಕಂಥದ್ದು ಮತ್ತು ಕಡಪ ಕಲ್ಲು ಅಂದರೆ ಇದು ಒಂದು ರೀತಿಯಾದಂಥ ತಂಪಾಗಿರ್ತಕ್ಕಂಥ ವಾತಾವರಣ. ಈ ಹಳೆ ಒಂದು 20 ವರ್ಷದ ಮನೆ ನಿರೀಕ್ಷಿತವಾಗಿ ಈ ಬೇರೆ ಕಡೆ ಎಲ್ಲಿಯೂ ಇಲ್ಲ, ಮನೆಯ ಬೇರೆ ಭಾಗದಲ್ಲಿ ಎಲ್ಲಿಯೂ ಇಲ್ಲ. ಕೇವಲ ಇಲ್ಲಿರ್ತಕ್ಕಂಥ 2 ಲೈನ್ಗಳು ಮಾತ್ರ. ಸುಮಾರು ಒಂದು 10 ಏನು ಟೈಲ್ಸ್ಗಳಿವೆ. 10 ಟೈಲ್ಸ್ಗಳಲ್ಲಿ ಈ ರೀತಿಯಾದಂಥ ಒಂದು ಬೆಚ್ಚನೆ, ಒಂದು ಬಿಸಿಯಾಗಿರ್ತಕ್ಕಂಥ ತನ್ನಂಗೆ ತಾನೇ ಬಿಸಿಯಾಗಿರ್ತಕ್ಕಂಥದ್ದು. ಮತ್ತು ಭೂಗರ್ಭ ಶಾಸ್ತ್ರಜ್ಞರೆಲ್ಲ ಬಂದು ಹೇಳುವ ಪ್ರಕಾರ ಯಾವುದಾದ್ರು ಇಲ್ಲಿ ಶೌಚಾಲಯದಲ್ಲಿ ಏನವ್ರಿಗೆ ಒಂದು ಏರ್ ಬ್ಲಾಕ್ ಆಗಿ ಈ ರೀತಿ ಆಗ್ತಕ್ಕಂಥ ಒಂದು ತ್ಯಾಜ್ಯ, ಒಂದು ಏನು ಗೋಬರ್ ಗ್ಯಾಸ್ ಅಂತ ಏನು ಹೇಳ್ತೀವಿ, ಆ ರೀತಿಯಾದಂಥ ಉತ್ಪಾದನೆ ಆಗಿರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಸಂಶಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಅದು ಯಾವುದಕ್ಕೂ ಕೂಡ ಸಂಬಂಧ ಇಲ್ಲದೆ ಕೇವಲ ಇಷ್ಟೇ ಇದೆ, ಈ ಪ್ರದೇಶ ಮಾತ್ರ ಈಗ ಬಿಸಿ ಆಗಿರ್ತಕ್ಕಂಥದ್ದು ಒಂದು ನಾನಾ ಸಂಶಯಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಈ ಕುಟುಂಬ ಸದಸ್ಯರಿದ್ದಾರೆ, ಈ ಮನೆಯ ಮಾಲೀಕರಿದ್ದಾರೆ, ಶಿಕ್ಷಕರು, ಅವರು ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಏನು ನಿಮ್ಗೆ ಹೆಂಗೆ ಅನುಭವಕ್ಕೆ ಬಂತು? ಏನು ಅನಿಸ್ತದೆ ನಿಮ್ಗೆ? ಈಗ ಇದು ಬೆಳಗ್ಗೆ ನನ್ನ ಮಗಳು ಹೇಳಿದಾಗ ಬಂದು ನಾನು ಪರಿಶೀಲನೆ ಮಾಡಿದೆ. ಆದರೆ ಭಾಳ ಸುಡ್ತಾ ಇತ್ತು. ಸ್ವಲ್ಪ ನೀರನ್ನು ಸಹ ಹಾಕಿ ನೋಡಿದೆ. ಆ ನೀರು ಹಾಕಿ ನೋಡಿದಾಗ ಸ್ವಲ್ಪ ನೀರು ಬೆಚ್ಚಗಾಯಿತು, ಹೊಗೆನೂ ಬಂದಂಗಾಯಿತು. ತಕ್ಷಣ ನನಗೆ ಭಯ ಆಗಿಬಿಡ್ತು. ತಕ್ಷಣ ನಾನು ಮತ್ತೆ ಒಬ್ಬನೇ ಆಗಿನೇ ನನ್ನ ಫ್ರೆಂಡ್ ನಾಗರಾಜ್ ಅಣ್ಣೇರ್ ಅಂತ CRP ಶಿಕ್ಷಣ ಸಂಯೋಜಕರಾದ್ರೆ ಅವ್ರ ಕಡೆ ಹೋಗಿ ನಾವು ಅವರು ಚರ್ಚೆ ಮಾಡಿ ತಕ್ಷಣಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಅಲ್ಲಿ ಸಾಹೇಬರಿದ್ದರು. ಅವರು ಅಗ್ನಿಶಾಮಕ ದಳಕ್ಕೆ ತಕ್ಷಣಕ್ಕೆ ಫೋನ್ ಮಾಡಿದರು. ಫೋನ್ ಮಾಡಿದ ತಕ್ಷಣ ಅಗ್ನಿಶಾಮಕ ದಳದವರೆಲ್ಲರೂ ಬೇಗನೆ ಬಂದು ಎಲ್ಲ ನೋಡಿದರು. ಅವರು ಎಲ್ಲ ಪರಿಶೀಲನೆ ಮಾಡಿದರು. ಅವರು ಬಂದು ನೋಡಿದಾಗ ನೆಲ ಸಹ ಬಿಸಿ ಇದ್ದ ವಾತಾವರಣ ಅವ್ರಿಗೂ ಗಮನಿಸಿದರು. ನಂತರದಲ್ಲಿ ಏನಾಯಿತು ಅಂದರೆ, ಇದು ಏನಾದರೂ ಬೆಂಕಿ ಇಂಥ ಅವಘಡಗಳು ಸಂಭವಿಸಿದಾಗ ನಾವೇನಾದರೂ ಮಾಡ್ಬೋದು, ಈ ವಿಚಾರ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅವರು ತಿಳಿಸಿ, ಆದರೆ ನಮ್ಮ ಜೊತೆಯಲ್ಲೇ ಭಾಳ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದರು. ಅಂತ ಯಾವುದೇ ಸಮಸ್ಯೆ ಬಂದ ತಕ್ಷಣಕ್ಕೆ ಫೋನ್ ಮಾಡಿ ಸಹ ನಾವು ನಿಮಗೆ ಬಂದು ಕೋಆಪ್ರೇಟಿವ್ ಮಾಡ್ತೀವಿ ಅಂತಲೂ ಸಹ ಹೇಳಿದರು. ನಂತರದ 10-15 ನಿಮಿಷದಲ್ಲಿ ನಮ್ಮ ಶಾಸಕರಾದಂಥ ಹರೀಶ್ ಸರು ಸಹ MLA ಅವರು ಬಂದು ಅವರು ಸಹ ವಿಸಿಟ್ ಮಾಡಿ ಈ ಜಾಗವನ್ನು ಪರಿಶೀಲನೆ ಮಾಡಿ ಅವರು ಹೋದರು. ತಕ್ಷಣಕ್ಕೆ ಭೂಗರ್ಭ ವಿಜ್ಞಾನ ಇಲಾಖೆಯಿಂದ ಅಧಿಕಾರಿಗಳಿಬ್ಬರು ಮೇಡಮರು ಬಂದಿದ್ದರು. ಅವರು ಎಲ್ಲ ಟೆಸ್ಟ್ ಮಾಡಿ ನೋಡಿ ಇಲ್ಲಿ ಇದು ಶೌಚಾಲಯದಿಂದ ಒಂದು ಫಿಟ್ಟಿಂಗ್ ಗುಂಡಿಯಿಂದಲೂ ಸಹ ಈ ರೀತಿ ಆಗ್ತಕ್ಕಂಥ ಸನ್ನಿವೇಶಗಳಿರ್ತವೆ. ಗ್ಯಾಸ್ ಎಲ್ಲ ಹೊರಗೆ ಹೋಗದೆ ಇದ್ದಂಥ ಸನ್ನಿವೇಶದಲ್ಲಿ ಒಳಗಡೆ ಎಲ್ಲಾದರೂ ಸ್ಟಾಕ್ ಆಗಿ ಈ ರೀತಿ ಆಗುತ್ತೆ. ಅದಕ್ಕೆ ನೀವು ತಕ್ಷಣಕ್ಕೆ ಅದನ್ನು ಇದನ್ನು ಮಾಡಿರಿ, ಕ್ಲೀನ್ ಮಾಡಿಸ್ರಿ ಅಂತ ನಮಗೆ ಸಲಹೆಯನ್ನು ಕೊಟ್ಟರು. ನಾವು ತಕ್ಷಣಕ್ಕೆ ನಮ್ಮ ಏರಿಯಾದ ಕೌನ್ಸಿಲರಿಗೂ ತಿಳಿಸಿದ್ವಿ. ಅವರು ಎಲ್ಲ ಸೇರಿ ನಗರಸಭೆ ಫೋನ್ ಮಾಡಿದರು. ನಗರಸಭೆಯಿಂದ ಎಲ್ಲರೂ ಬಂದು ಅವರು ಪರಿಶೀಲನೆ ಮಾಡಿ ತಕ್ಷಣಕ್ಕೆ ಅದನ್ನೆಲ್ಲ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿದ್ರು ಅದನ್ನು ಕ್ಲೀನ್ ಮಾಡಿಕೊಟ್ರು. ಆಮೇಲೆ KEB ಅವರು ಬಂದು ಅವರು ಎಲ್ಲ ಕರೆಂಟ್ ಟೆಸ್ಟ್ ಮಾಡಿ ಎಲ್ಲಾದರೂ ಇದಾಗಿದೆಯೇನೋ ನೋಡೋಣ ಅಂಥೇಳಿ ಅವರು ಇದು ಮಾಡಿದಾಗ ಅಲ್ಲಿಯೂ ಸಹ ಅವ್ರ ಕಡೆಯಿಂದ ಯಾವುದು ಫಾಲ್ಟ್ ನಮ್ಮ ಕಡೆ ಇಲ್ಲ ಅಂತ ಅವರು ಮಾಹಿತಿ ಕೊಟ್ಟರು. ನಂತರದಲ್ಲಿ ಈಗ ಭೂಗರ್ಭ ಇಲಾಖೆಯವರು ಏನು ಹೇಳಿದ್ದಾರೆ ಅಂದರೆ, ಅದನ್ನೊಂದು ಸಲ ಮಾಡಿಸಿ 1 ದಿನ ಬಿಟ್ಟು ನಂತರ ನಮಗೆ ಫೋನ್ ಮಾಡಿ ನೋಡೋಣ ಅದೇನಾಗಿದೆ ಮುಂದೆ ವಿಚಾರ ಮಾಡೋಣ ಅಂತೇಳಿ ನಮಗೆ ತಿಳಿಸಿ ಅವರು ಹೋಗಿದ್ದಾರೆ. ಇಷ್ಟು ಮಾತ್ರ ಇವತ್ತು ನಡೆಯುತ್ತೆ. ಆದರೆ ಆ ಬಿಸಿ ವಾತಾವರಣ ಇನ್ನೂ ಹಾಗೆ ಮುಂದುವರೆದಿದೆ. ನೋಡ್ತಾ ಇರ್ಬೋದು. ಇದ್ರ ಜೊತೆಗೆ ಏನು ಈಗಾಗಲೇ ಎಲ್ಲರೂ ಭೂಗರ್ಭ ಇಲಾಖೆ ಆಗಿರ್ಬೋದು, ಪೈರದವರಾಗಿರ್ಬೋದು, ಪ್ರತಿಯೊಬ್ಬರು ಬಂದಿದ್ದಾರೆ. ಅದ್ರ ಜೊತೆಗೆ ಮನೆಯ ಒಂದು ಕೆಮಿಸ್ಟ್ರಿ ಲೆಕ್ಚರ್ ಕೂಡ ಈ ಮನೆಯ ಶಿಕ್ಷಕರು ಮಾಲ್ತೇಶ್ ಸರ್ ಅವರು ಸುಪುತ್ರಿ. ಏನಂತಾರೆ ಹೇಳಿ ಮೇಡಮ್, ಏನು ಅನಿಸ್ತದೆ ಮೇಡಮ್, ನಿನಗೇನು ಅನಿಸ್ತದೆ? ಏನೂ ಇಲ್ಲ ಸರ್, ಇದೆ ಸೈಂಟಿಫಿಕ್ ಏನೋ ಇದೆ. ನಾನು ಬೆಳಗ್ಗೆ ನೋಡುವಾಗ ನೆಲ ಸ್ವೈಪ್ ಮಾಡ್ತಿದ್ನಲ್ಲ, ಆವಾಗ ಸ್ವಲ್ಪ ಹೊಗೆ ಥರ ಬಂತು. ಸೊ ನಮ್ಮ ಫಾದರಿಗೆ ಸಡನ್ನಾಗಿ ಹೋಗಿ ಇನ್ಫಾರ್ಮ್ ಮಾಡಿದೆ. ಅವರು ಹೋಗಿ ಬಂದು ಚೆಕ್ ಮಾಡಿದ್ರು ಇಲ್ಲೆಲ್ಲ. ನಂತರ ಹೋಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟರು. ಎಲ್ಲ ಬಂದೆಲ್ಲ ವಿಸಿಟ್ ಮಾಡ್ಕೊಂಡು ಹೋದರು. ಆಮೇಲೆ ಜುವೆಲರ್ಸಿ ಅವರು ಬಂದಿದ್ದರು. ಅವ್ರು ಹಿಂದ್ಗಡೆ ಗಾರ್ಬೇಜ್ ಕ್ಲೀನ್ ಮಾಡಿಸಿ ಅಂತ ಹೇಳಿದ್ದಾರೆ. ಯಾಕಂದರೆ ಗಾರ್ಬೇಜಲ್ಲಿ ಸಮ್ ಕೇಸ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇರುತ್ತೆ. ಸೊ ಅದು ಗ್ಯಾಸ್ ಫಾರ್ಮ್ ಸಮ್ಟೈಮ್ಸ್ ಬರುತ್ತೆ. ಸೊ ನಮ್ಮ ಸಾಯಿಲಲ್ಲೂ ಕೆಲವೊಂದು ಮೆಟಲ್ಸ್ ಆಗಿರ್ಬೋದು,
ಆಮೇಲೆ ಕೆಲವೊಂದು ಎಲಿಮೆಂಟ್ಸ್ ಕೂಡ ಇರ್ತವೆ. ಸೊ ನೋಡಬೇಕು ಸರ್, ಪರಿಶೀಲನೆ ಮಾಡಬೇಕು, ಏನಂತ ಗೊತ್ತಿಲ್ಲ. ಜಿಯೋಲಜಿ ಅವರು ಇದಕ್ಕೆ ಹೆಲ್ಪ್ ಮಾಡಿಕೊಡ್ಬೇಕು. ಯಾವಾಗೂ ಆಗಿಲ್ಲ ಸರ್, ಯಾವಾಗೂ ಆಗಿಲ್ಲ. ನಿನ್ನೆ ಒಂದು ಕಲ್ಲಲ್ಲಿ ಸ್ಟಾರ್ಟ್ ಆಗಿತ್ತು ಸರ್, ಅದು ಹೀಟ್ ಟೆಂಪ್ರೇಚರ್ ಎಷ್ಟಿದೆ ಅಷ್ಟೇ ಇದೆ. ಸೊ ಒಂದು ಕಲ್ಲಲ್ಲಿ ಸ್ಟಾರ್ಟ್ ಆಗಿದ್ದು ಸರ್, ಅದು ಸ್ಪ್ರೆಡ್ ಆಗ್ತಾನೆ ಇದೆ. ಈಗ 3 ಕಲ್ಲಲ್ಲಿ ಈಗ ಸ್ಪ್ರೆಡ್ ಆಗ್ತಾನೆ ಇದೆ. 3 ಲೈನಲ್ಲಿ ಆಗ್ತಿದೆ. ನೋಡಬೇಕು ಸರ್, ಜಿಯೋಲಜಿ ಅವರು ಕ್ರಮ ತಗೋಬೇಕು. ಈಗಾಗಲೇ ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಮೊದಲು ಒಂದು ಕಲ್ಲಿನಲ್ಲಿ ಮಾತ್ರ ಈ ಬಿಸಿಯಾದ ವಾತಾವರಣ ಹಿಂಗೆ ಕಂಡು ಬಂದಿತ್ತು. ಅದಾದ ನಂತರ 3 ಲೈನ್ನಲ್ಲಿ ಆಗಿದೆ. ಮೇಲಾಗಿ ಮತ್ತು ಭೂಗರ್ಭ ಶಾಸ್ತ್ರಜ್ಞರು ಹೇಳೋ ಪ್ರಕಾರ ಒಂದು ದಿನ ಇದನ್ನು ತಡೆದು ನೋಡಿ ನಂತರ ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮವನ್ನು ತೆಗೆದುಬೋದು, ಅದ್ರ ಬಗ್ಗೆ ವಿಚಾರ ಮಾಡ್ಬೋದು ಎಂಬತಕ್ಕಂಥ ಸಲಹೆಯನ್ನು ಶಿಕ್ಷಕರಿಗೆ ನೀಡಿರ್ತಕ್ಕಂಥ ಸದ್ಯಕ್ಕಂದು ಒಂದು ರೀತಿಯಾದಂಥ ಆತಂಕ ಮತ್ತು ವಿಚಿತ್ರ ಕೂಡ ಈ ಘಟನೆ ಇದೆ ಅಂತ ಹೇಳ್ಬೋದು. ಹರಿಹರದಿಂದ ಕ್ಯಾಮ್ರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.